ತೃಣಮೂಲ ಕಾಂಗ್ರೆಸ್ನ ಸಂಸ್ಥಾಪಕಿ ಪಶ್ಚಿಮ ಬಂಗಾಳದ ಮಾಜಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ 2 ದಿನಗಳ ಹಿಂದೆ 2 ದಿನಗಳ ದಿಲ್ಲಿ ಭೇಟಿಗೆ ಹೋಗಿದ್ರು INDIA ಮೈತ್ರಿಕೂಟದ ಸಭೆಯಲ್ಲಿ ಭಾಗಿಯಾಗೋದಕ್ಕೆ. ಮಮತಾ ಬ್ಯಾನರ್ಜಿ ಸಭೆಯಲ್ಲಿ ಭಾಗಿಯಾದರು ಅನ್ನೋದೇ ಸುದ್ದಿ. ಬೇಸಿಕಲಿ ಯಾಕೆ ಈ ಮೈತ್ರಿಕೂಟದ ಬಗ್ಗೆ ಮಮತಾ ಬ್ಯಾನರ್ಜಿ ಒಂದು ಸೇಫ್ ಡಿಸ್ಟೆನ್ಸ್ ಇಟ್ಕೊಂಡಿದ್ರು. ಮೈತ್ರಿಕೂಟದ ಆ್ಯಕ್ಟಿವ್ ಮೆಂಬರ್ ತೃಣಮೂಲ ಕಾಂಗ್ರೆಸ್ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ ಬಿಡಿ. ಫಸ್ಟ್ ಪಾಟ್ನಾದಲ್ಲಿ ಮೀಟಿಂಗ್ ಆದಾಗ ಮಮತಾ ಬ್ಯಾನರ್ಜಿ ಬಂದಿದ್ದರು. ಮೈತ್ರಿಕೂಟ, ಅದರ ಸ್ವರೂಪ, ಅದರ ಹೆಸರು ಎಲ್ಲ ನಿರ್ಧಾರ ಆಗಿದ್ದು ಇಲ್ಲೇ ನಮ್ಮ ಆಫೀಸ್ ಹತ್ರ ಇರುವ ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ, ಬೆಂಗಳೂರಿನಲ್ಲಿ ಆಗಿದ್ದದು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಆ ಮೀಟಿಂಗಿಗೆ ಬಂದಿದ್ದರು. ಅದಾದ ನಂತರ ಮಮತಾ ಬ್ಯಾನರ್ಜಿ ಅವ್ರಿಗೆ ಅದು ಏನು ಅನ್ನಿಸ್ತೋ ಏನು, ನಾನು ಬರೋದಿಲ್ಲ, ನಮ್ಮ ಕಡೆಯಿಂದ ಯಾರು ಬರ್ತಾರೆ ಬಿಡಿ ಅನ್ನೋ ಥರ ಇದ್ದರು. ತೃಣಮೂಲ ಕಾಂಗ್ರೆಸ್ನ ಪ್ರತಿನಿಧಿಯಾಗಿ ಸಾಮಾನ್ಯವಾಗಿ ಡೆರೆಕ್ ಒಬ್ರಾಯನ್ ಬಂದು ಕೂತ್ಕೊತಾ ಇದ್ರು ಮೀಟಿಂಗಿಗೆ. ಮಮತಾ ಬ್ಯಾನರ್ಜಿ ಬರಲೇ ಇಲ್ಲ. ಅದಾದ ನಂತರ ಈ ಮೈತ್ರಿಕೂಟಕ್ಕೆ ಮುಜುಗರವಾಗುವಂಥ ಅನೇಕ ಮಾತುಗಳು ಮಮತಾ ಬ್ಯಾನರ್ಜಿಯಿಂದ ಬಂದಿತ್ತು. ರಾಹುಲ್ ಗಾಂಧಿ ಪ್ರಧಾನಿ ಅಭ್ಯರ್ಥಿ ಅಂತ ಬಿಂಬಿಸ್ಕೊಂಡು ಎಲೆಕ್ಷನ್ಗೆ ಹೋದ್ರೆ ಸಾಧ್ಯನೇ ಇಲ್ಲ ಗೆಲ್ಲೋದು, ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಪ್ರಧಾನಿ ಅಭ್ಯರ್ಥಿ ಮಾಡೋಣ ನಾವು ಅಂದ್ಬಿಟ್ರು. ಅದು ಗಾಂಧಿ ಕುಟುಂಬಕ್ಕೆ ಹೆಂಗೆ ತಳಮಳ ಆಗೋದಿಲ್ಲ ಯೋಚನೆ ಮಾಡಿ ನೀವು. ತುಂಬ ಮುಜುಗರ ತಂದುಬಿಡ್ತದು ಮಮತಾ ಬ್ಯಾನರ್ಜಿ ಅವರ ಹೇಳಿಕೆ. ಅದಾದ ಮೇಲೆ ಈ ಮೈತ್ರಿಕೂಟ ಕಾಂಗ್ರೆಸ್ ನೇತೃತ್ವದಲ್ಲೇ ಯಾಕಿರಬೇಕು, ನಾವು ನೇತೃತ್ವ ವಹಿಸಿಕೊಳ್ತೀವಿ, ತೃಣಮೂಲ ಕಾಂಗ್ರೆಸ್ನ ನೇತೃತ್ವ ಇರಲಿ ಅಂದರು. ಹೀಗೆ ಈ ಥರದ ಹೇಳಿಕೆಗಳನ್ನು ಕೊಟ್ಟರು. ಅದ್ಯಾರ ನಿರ್ಧಾರವೋ ಏನೋ ಗೊತ್ತಿಲ್ಲ, ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯಲ್ಲಿ ತೃಣಮೂಲ ಕಾಂಗ್ರೆಸ್ಸಿನ ಮೈತ್ರಿಯೂ ಆಗಲಿಲ್ಲ. ಎ ಅಲಗ್ ಓ ಅಲಗ್ ಅನ್ನುವಂತೆ ಸ್ಪರ್ಧೆ ಮಾಡಿದ್ರು. ರಿಸಲ್ಟ್ ಏನು ಬರಬೇಕಾಗಿತ್ತು ಬಂತು. ಮಮತಾ ಬ್ಯಾನರ್ಜಿ ಹೋಗಿ INDIA ಮೀಟಿಂಗ್ನಲ್ಲಿ ಕೂತ್ಕೊಂಡ್ರು. ಮೀಟಿಂಗ್ ಆದ ನಂತರ ಪ್ರತ್ಯೇಕವಾಗಿ ಸೋನಿಯಾ ಗಾಂಧಿ ಅವರನ್ನು ಭೇಟಿಯಾದರು. ನಮಗೆ ನಿಮ್ಮ ನೈತಿಕ ಬೆಂಬಲ ಬೇಕು ಅಂತ ಕೇಳಿದ್ರಂತೆ. ಸಹಜ, ಬರೀ ಚುನಾವಣೆ ಸೋಲು ಒಂದೇ ಅಲ್ಲ ಮಮತಾ ಬ್ಯಾನರ್ಜಿ ಅವರಿಗೆ ಆಘಾತ ಕೊಟ್ಟದ್ದು. ಏನು ಎಲೆಕ್ಷನ್ನಲ್ಲಿ ಏನು ಯಾವ ದೊಡ್ಡ ಲೀಡರ್ ಸೋತೇ ಇಲ್ವಾ? ಅನೇಕ ಕಡೆಗಳಲ್ಲಿ ಅನೇಕರು ಸೋತಿದ್ದಾರಪ್ಪ. ಬಟ್ ಮಮತಾ ಬ್ಯಾನರ್ಜಿಗೆ ಆಘಾತ ಆಗಿರೋದು ಎಲೆಕ್ಷನ್ ಮುಗಿದ 15 ದಿವಸದಲ್ಲಿ ಪಕ್ಷನೇ ಇಲ್ಲ ಅವ್ರ ಕೈಯಲ್ಲಿ. 80 MLAಗಳ ಗೆದ್ದಿದ್ದಾರೆ. ಅವರ ಪೈಕಿ 52 ಜನ ನಮ್ಮದು ಪ್ರತ್ಯೇಕ ಗುಂಪು ಅಂದರು. ಇವತ್ತು ಆ ಗುಂಪಿನ ನಾಯಕರು ನಮ್ಮ ಹತ್ರ 64 ಜನ ಇದ್ದಾರೆ ಅಂತಿದ್ದಾರೆ ಇವತ್ತಿನ ಸ್ಟೇಟ್ಮೆಂಟು. ಪಶ್ಚಿಮ ಬಂಗಾಳದಲ್ಲಿ ಶಾಸಕರಿಲ್ಲ. ಮಮತಾ ಬ್ಯಾನರ್ಜಿ ಕರೆದ್ರೆ 7-8 ಜನ ಬಂದು ಜೊತೆಗೆ ನಿಂತ್ಕೋತಾರೆ. ಆಯಿತು ಬಿಡಿ, ಅಲ್ಲಿ ಲೋಕಸಭೆಯಲ್ಲಿ ಸಂಸದರಾದರೂ ಇದ್ದಾರಲ್ಲ ನಮ್ಮ ಪರವಾಗಿ ಹೋರಾಡೋದಕ್ಕೆ ಅಂದರೆ 29 ಸಂಸದರು ಗೆದ್ದಿದ್ರು, ಅದರಲ್ಲಿ ಒಬ್ಬರು ತೀರ್ಕೊಂಡಿದ್ದಾರೆ, 28 ಜನ ಉಳ್ಕೊಂಡಿದ್ದಾರೆ. 28 ಜನರಲ್ಲಿ 20 ಜನ ಹೋಗಿ ಓಂ ಬಿರ್ಲಾ ಅವರಿಗೆ ಲೆಟರ್ ಕೊಟ್ಟಿದ್ದಾರೆ. ನಮ್ಮದು ತೃಣಮೂಲ ಕಾಂಗ್ರೆಸ್ಸು, ನಮ್ಮ ಬೆಂಬಲ BJP ನೇತೃತ್ವದ NDAಗೆ ಅಂತಂದು ಬಿಟ್ಟಿದ್ದಾರೆ. ಒಬ್ಬರ ನಂತರ ಒಬ್ಬರಂತೆ 2 ರಾಜ್ಯಸಭಾ ಸದಸ್ಯರು ರಾಜೀನಾಮೆ ಕೊಟ್ಟರು. ಮಮತಾ ಬ್ಯಾನರ್ಜಿ ಅವ್ರಿಗೆ ರಾಜಕೀಯದ ದೃಷ್ಟಿಯಿಂದ ಒಂದು ಕೆಟ್ಟ ಕಾಲ ನಡೀತಾ ಇದೆ. ಸಹಜ, ಇಂಥ ಟೈಮ್ನಲ್ಲಿ ಸ್ವಲ್ಪ ಡಿಪ್ರೆಷನ್ ಇರುತ್ತೆ, ಆಂಗ್ಸೈಟಿ ಇರುತ್ತೆ. ಹೋಗಿ ಸೋನಿಯಾ ಗಾಂಧಿ ಅವ್ರನ್ನ ಭೇಟಿಯಾಗಿದ್ದಾರೆ, ನೈತಿಕ ಬೆಂಬಲ ಬೇಕು ಅಂದಿದ್ದಾರೆ. ಈ ಟೈಮ್ನಲ್ಲಿ ಸೋನಿಯಾ ಗಾಂಧಿಯವರು ಏನು ಹೇಳಿದ್ರು ಅನ್ನುವ ವಿಷಯ ನೆನ್ನೆನೇ ಗುಸುಗುಸು ಹರಿದಾಡ್ತಾ ಇತ್ತು. ಇವತ್ತು ಆ ಸುದ್ದಿ ಜೋರಾಗಿದೆ. ತೃಣಮೂಲ ಕಾಂಗ್ರೆಸ್ಸನ್ನು ಕಾಂಗ್ರೆಸ್ ಜೊತೆಗೆ ವಿಲೀನ ಮಾಡಿಬಿಡಿ ಅಂದ್ರಂತೆ, ಮರ್ಜ್ ಮಾಡಿಬಿಡಿ ಅಂದ್ರಂತೆ. ಮಮತಾ ಬ್ಯಾನರ್ಜಿ ಬಹುಶಃ ಇದನ್ನು ಆ ಮೀಟಿಂಗ್ನಲ್ಲಿ ನಿರೀಕ್ಷೆ ಮಾಡಿರಲಿಕ್ಕಿಲ್ಲ. ಒಂದು ಪಕ್ಷವನ್ನು ಇನ್ನೊಂದು ಪಕ್ಷದ ನಾಯಕಿ ನಮ್ಮ ಜೊತೆಗೆ ನೀವು ಮರ್ಜ್ ಮಾಡಿಬಿಡಿ ಅಂತ ಹೇಳೋದಂದ್ರೆ ನೀವು ಸಪ್ರೇಟಾಗಿ ಇದ್ಕೊಂಡು ಏನು ಮಾಡ್ತೀರಿ, ಏನಾಗುತ್ತೆ ನಿಮ್ಮ ಕೈಲಿ ಅಂತ ಹೇಳ್ದಂಗೆ ಅದನ್ನು. ದಟ್ ಈಸ್ ವಾಟ್ ಸೋನಿಯಾ ಗಾಂಧಿ ಹ್ಯಾಸ್ ಸೆಡ್. ಮಮತಾ ಬ್ಯಾನರ್ಜಿ ಅವರಿಗೆ ಕನ್ಫ್ಯೂಸ್ ಆಗಿಬಿಟ್ಟಿರ್ಬೇಕು ಬಹುಶಃ ಅದನ್ನು ಕೇಳಿದಾಗ. ಪಶ್ಚಿಮ ಬಂಗಾಳವನ್ನು ಕೇಂದ್ರವಾಗಿಟ್ಕೊಂಡು ನೋಡಿದ್ರೆ ಅಲ್ಲಿ ಕಾಂಗ್ರೆಸ್ ಸ್ಟ್ರಾಂಗಾ, ತೃಣಮೂಲ ಕಾಂಗ್ರೆಸ್ ಸ್ಟ್ರಾಂಗಾ? ಇವತ್ತಿಗೂ ತೃಣಮೂಲ ಕಾಂಗ್ರೆಸ್ಸೇ ಸ್ಟ್ರಾಂಗು. ಅಧೀರ್ ರಂಜನ್ ಚೌಧರಿ ನಾಯಕರು ಅನ್ಬೋದಪ್ಪ ಕಾಂಗ್ರೆಸ್ಸಿಗೆ. ಅಧೀರ್ ರಂಜನ್ ಚೌಧರಿ ಸ್ಟ್ರಾಂಗಾ, ಮಮತಾ ಬ್ಯಾನರ್ಜಿ ಸ್ಟ್ರಾಂಗಾ? ಇವತ್ತಿಗೂ ಇಷ್ಟೆಲ್ಲ ಆದ ನಂತರವೂ ಮಮತಾ ಬ್ಯಾನರ್ಜಿನೇ ಸ್ಟ್ರಾಂಗು. ಹಂಗಿದ್ದಾಗ ನನ್ನೆದುರಿಗೆ ವೀಕ್ ಆಗಿರುವಂಥ ಒಂದು ಪಕ್ಷ ನನ್ನನ್ನು ಬಂದು ಜಾಯ್ನ್ ಆಗಿಬಿಡಿ, ಮರ್ಜ್ ಆಗಿಬಿಡಿ ಅಂತಿದ್ದಾರಲ್ಲ, ಇದೇನಿದು ಅಂತ ಮಮತಾ ಬ್ಯಾನರ್ಜಿಯವ್ರಿಗೆ ಅನಿಸಿರ್ಬೇಕು. ಅದಕ್ಕಿಂತಲೂ ದೊಡ್ಡ ತಾರ್ಕಿಕ ಪ್ರಶ್ನೆ ಇದೆ ಇಲ್ಲಿ. ತೃಣಮೂಲ ಕಾಂಗ್ರೆಸ್ಸನ್ನು ಮರ್ಜ್ ಮಾಡೋದು ಅಂದರೆ ಏನು? ಹಸ್ತದ ಚಿಹ್ನೆ
ಒಂದು ಸಲ TMCಯ ಚಿಹ್ನೆಯನ್ನು ಪ್ಲೇ ಮಾಡಿ. 2 ಎಸಳಿನ ಎಲೆ ಮತ್ತು ಹೂವಿನ ಚಿಹ್ನೆ ಇದೆಯಲ್ಲ ತೃಣಮೂಲ ಕಾಂಗ್ರೆಸ್ದು, ಆ 2 ಮರ್ಜಾಗಿ ಇನ್ನು ಮುಂದೆ ಎಲ್ಲವೂ ಹಸ್ತದ ಚಿಹ್ನೆಯ ಅಡಿಯಲ್ಲೇ ನಡೆಯುತ್ತೆ ಅಂತ. ಇಲ್ಲಿ ಮಜಾ ಇದೆ. 80 ಶಾಸಕರ ಪೈಕಿ 52 ಶಾಸಕರು, ಅಟ್ಲೀಸ್ಟ್ 52 ಶಾಸಕರು ನಮ್ಮದು ತೃಣಮೂಲ ಕಾಂಗ್ರೆಸ್ಸು, ಕೇವಲ ಮಮತಾ ಬ್ಯಾನರ್ಜಿಯವರು ನಮಗೆ ಮಾರ್ಗದರ್ಶಕಿ ಮಾತ್ರ ಅಂಥೇಳಿ ತಮ್ಮಲ್ಲೇ ಒಬ್ಬ ವಿಪಕ್ಷ ನಾಯಕರನ್ನ ಆರಿಸಿಕೊಂಡು ವಿಧಾನಸಭೆ ಸ್ಪೀಕರ್ಗೆ ಲೆಟರ್ ಕೊಟ್ಟುಬಿಟ್ಟಿದ್ದಾರೆ. ಲೋಕಸಭೆಯಲ್ಲೂ ಹಾಗೆ ಆಗಿದೆ. 2/3 MLAಗಳು ಹೋಗಿದ್ದಾರೆ, 2/3 MP ಗಳು ಹೋಗಿದ್ದಾರೆ. 20 ಜನ MP ಗಳು ಬಂದು ಸೈನ್ ಹಾಕಿಕೊಟ್ಟಿದ್ದಾರೆ ಓಂ ಬಿರ್ಲಾರಿಗೆ. ಅದರ ಅರ್ಥ ತೃಣಮೂಲ ಕಾಂಗ್ರೆಸ್ಸಿನ ಚಿಹ್ನೆ ಮಮತಾ ಬ್ಯಾನರ್ಜಿಯವರ ಹತ್ರ ಇಲ್ಲ. ಈಗ ಇನ್ನೂ ನೇರವಾಗಿ ಹೇಳಬೇಕು ಅಂದರೆ ತೃಣಮೂಲ ಕಾಂಗ್ರೆಸ್ಸೇ ಮಮತಾ ಬ್ಯಾನರ್ಜಿಯವರ ಹತ್ರ ಇಲ್ಲ. ಮತ್ತೇನು ಮರ್ಜ್ ಮಾಡ್ತಾರೆ ಇವರು? ಏನು ಮರ್ಜ್ ಮಾಡೋದಕ್ಕಾಗತ್ತೆ? ಸೋನಿಯಾ ಗಾಂಧಿಯವರ ಆಫರನ್ನು ಒಪ್ಪಿಕೊಳ್ಳುವುದೇ ಆದರೆ ಮಮತಾ ಬ್ಯಾನರ್ಜಿ ಮಾಡಬಹುದಾದ ಕೆಲಸ ತೃಣಮೂಲ ಕಾಂಗ್ರೆಸ್ಸಿಗೆ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ಸಿಗೆ ಜಾಯಿನ್ ಆಗೋದು. ಬರೋ MLAಗಳು MP ಗಳು, ಅಳಿದುಳಿದ MLAಗಳು MP ಗಳನ್ನು ಕಟ್ಕೊಂಡು ತೃಣಮೂಲ ಕಾಂಗ್ರೆಸ್ನ ಬಿಟ್ಟು ಕಾಂಗ್ರೆಸ್ಸಿಗೆ ಜಾಯಿನ್ ಆಗ್ಬೋದು ಅಷ್ಟೇ. ಅದಾದ ನಂತರವೂ ಪಶ್ಚಿಮ ಬಂಗಾಳದಲ್ಲಿ ತೃಣಮೂಲ ಕಾಂಗ್ರೆಸ್ ಇರುತ್ತೆ. ಮಮತಾ ಬ್ಯಾನರ್ಜಿಯವರ ವಿರುದ್ಧ ಬಂಡಾಯ ಎದ್ದವರ ನೇತೃತ್ವದಲ್ಲಿ ತೃಣಮೂಲ ಕಾಂಗ್ರೆಸ್ ಇರುತ್ತೆ. ಈ ಚಿಹ್ನೆ ಉಳ್ಕೊಂಡು ಹೋಗುತ್ತೆ ಮುಂದೆ. ಹಂಗಿದ್ದಾಗ ಮರ್ಜರ್ ಹೆಂಗೆ ಸಾಧ್ಯ ಅಂತ ಅರ್ಥ ಆಗ್ತಾ ಇಲ್ಲ. ಇದು ಕೇವಲ ಮಮತಾ ಬ್ಯಾನರ್ಜಿ ಅವರಿಗಷ್ಟೇ ಕಾಂಗ್ರೆಸ್ ಅಥವಾ ಸೋನಿಯಾ ಗಾಂಧಿಯವರು ಕೊಟ್ಟಿರುವ ಆಫರ್? ನೋ. ಇಷ್ಟು ದಿವಸ ಏನು 12 ವರ್ಷ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ, BJPಯ ವಿರುದ್ಧ, NDA ಒಕ್ಕೂಟದ ವಿರುದ್ಧ ಬೇರೆ ಬೇರೆ ರಣತಂತ್ರಗಳನ್ನು ಬಳಸಿ ಬರೋ ಶಕ್ತಿಯನ್ನೆಲ್ಲ ಹಾಕಿ ಹೋರಾಡಿದ್ದಾಯಿತು. 2024ರ ಲೋಕಸಭಾ ಚುನಾವಣೆಯಲ್ಲಿ BJP ಮೆಜಾರಿಟಿ ತಗೊಳ್ಳಿಲ್ಲ, 240ಕ್ಕೆ ಬಂದು ನಿಂತ್ಕೊಂಡು ಬಿಡ್ತು. ಇನ್ನು ಇದರ ಡೌನ್ಫಾಲ್ ಶುರುವಾಗುತ್ತೆ, ಅಧಪ್ಪತನ ಶುರುವಾಗುತ್ತೆ. ಅಂದರೆ ಅದಾದ ನಂತರ ವಿಧಾನಸಭಾ ಚುನಾವಣೆಗಳು ಏನೇನು ನಡೆದವಲ್ಲ ಅವುಗಳ ಪೈಕಿ ಬಹುತೇಕನ್ನು BJP ಗೆದ್ದುಕೊಳ್ತಾ ಹೋಗ್ತಿದೆ. BJPಯನ್ನು ಮಣಿಸಿ ಒಂದು ರಾಜ್ಯವನ್ನೂ ಗೆದ್ದುಕೊಳ್ಳೋದಕ್ಕಾಗಲಿಲ್ಲ. 2014ರ ನಂತರ ಬ್ಯಾಕ್ ಟು ಬ್ಯಾಕ್ 2 ಚುನಾವಣೆಗಳನ್ನು ಒಂದು ರಾಜ್ಯದಲ್ಲಿ ಕಾಂಗ್ರೆಸ್ ಗೆಲ್ಲಲಿಲ್ಲ, BJP ಅವರು ಗೆದ್ದುಕೊಂಡು ಹೋಗ್ತಾ ಇದ್ದಾರೆ. ಹೀಗಿರುವಾಗ ರಣತಂತ್ರ ಬದಲಾಗಬೇಕು ಅಂತ ಸೋನಿಯಾ ಗಾಂಧಿಯವ್ರಿಗೆ ಅನಿಸಿದ್ರಲ್ಲಿ ಏನು ಆಶ್ಚರ್ಯ ಇಲ್ಲ. ಮಮತಾ ಬ್ಯಾನರ್ಜಿಯವ್ರಿಗೆ ಅವರು ಆಫರ್ ಕೊಟ್ಟಿದ್ರಲ್ಲೂ ಆಶ್ಚರ್ಯ ಇಲ್ಲ. ಇದು ಕೇವಲ ಮಮತಾ ಬ್ಯಾನರ್ಜಿಯವ್ರಿಗಲ್ಲ, ಅನೇಕ ರಾಜ್ಯಗಳಲ್ಲಿ ಸೋತಿರುವ ನಾಯಕರುಗಳಿಗೆ ಮತ್ತು ಅವರ ಪಕ್ಷದವರಿಗೆ ಇಂಥದ್ದೊಂದು ಆಫರನ್ನು ಸೋನಿಯಾ ಗಾಂಧಿ ಕೊಟ್ಟಿದ್ದಾರಂತೆ. ಯಾವ್ಯಾವ ರಾಜ್ಯಗಳಿರಬಹುದು? ಇದರ ಬಗ್ಗೆ ಉದ್ಧವ್ ಠಾಕ್ರೆ ಬಣದ, ಶಿವಸೇನೆ ಉದ್ಧವ್ ಠಾಕ್ರೆ ಬಣದ ನಾಯಕ ಸಂಜಯ್ ರಾವತ್ ಮಾತಾಡಿದ್ದಾರೆ. ಸಂಜಯ್ ರಾವತ್ ಗುಡ್ ಮಾಡಿ ನೋಡೋಣ ಅಂತ ಕೇಳಿಸ್ಕೊಳ್ಳಿ ಒಮ್ಮೆ. मैंने ये नहीं कहा है किसी पार्टी का नाम लेकर, मैंने कहा कि आज सभी को कांग्रेस पार्टी की मदद चाहिए लड़ाई लड़ने के लिए अपने अपने राज्यों में। मैंने देखा कि ममता बनर्जी कल तक कांग्रेस का नाम लेने से बहुत कतराती थी, गुस्सा आता था, लेकिन जब संकट में आ गई, जब उनके ऊपर हमले शुरू हो गए, उनको हराया गया, तब सबसे पहले उनको कांग्रेस की याद आ गई। होना चाहिए ऐसा। तो मैंने कहा कि अब ये समय है कि कांग्रेस पार्टी से जो फैक्शन बाहर निकले थे, नेता बाहर निकले थे और उसने अपने अपने दल खड़े किए, चाहे महाराष्ट्र हो, चाहे पश्चिम बंगाल हो, चाहे ओडिशा हो, चाहे तेलंगाना हो, चाहे आंध्र हो, सभी ने कांग्रेस में आकर कांग्रेस के झंडे के नीचे अपनी नई शुरुआत करनी चाहिए और कांग्रेस को मजबूत करना चाहिए। ಬಂಗಾಳ ಆಗಲಿ, ಒಡಿಸ್ಸಾ ಆಗಲಿ, ತೆಲಂಗಾಣ ಆಗಲಿ, ಆಂಧ್ರ ಆಗಲಿ, ಎಲ್ಲರೂ ಕಾಂಗ್ರೆಸ್ಸನ್ನು ಸೇರಿ ಅದರ ಬಾವುಟದ ಅಡಿಯಲ್ಲಿ ರಾಜಕೀಯ ಆರಂಭಿಸಲಿ ಅಂದರು ಸಂಜಯ್ ರಾವತ್. ಬಂಗಾಳ ಮಮತಾ ಬ್ಯಾನರ್ಜಿ ಅವ್ರಿಗೆ ಆಫರು, ಒಡಿಸ್ಸಾ ಹೆಸರು ಹೇಳ್ತಾರೆ, ಬಿಜು ಜನತಾದಳ BJDಗೆ ಆಫರ, ತೆಲಂಗಾಣ BRS, TRS ಇದ್ದದ್ದು BRS ಮಾಡಿಕೊಂಡು ರಾಷ್ಟ್ರ ರಾಜಕಾರಣಕ್ಕೆ ಬರಬೇಕು ಅಂತ ಹೋದ್ರಲ್ಲ ಚಂದ್ರಶೇಖರ್ ರಾವ್,
ಚಂದ್ರಶೇಖರ್ ರಾವ್ ಅವ್ರಿಗೆ ಆಫರ, ನಿಮ್ಮ ಪಾರ್ಟಿ ತಗೊಂಡು ಬಂದು ನೀವು ಕಾಂಗ್ರೆಸ್ ಜೊತೆಗೆ ವಿಲೀನ ಮಾಡಿಬಿಡಿ ಅಂತ. ಆಂಧ್ರ YSR ಕಾಂಗ್ರೆಸ್ ಇದೆ, ಅಲ್ಲಿ ಜಗನ್ ರೆಡ್ಡಿ ಐ ಥಿಂಕ್ ಬ್ಯಾಕ್ ಟು ಬ್ಯಾಕ್ 2 ಚುನಾವಣೆಗಳನ್ನು ಗೆದ್ದು ಈ ಸಲ ಚಂದ್ರಬಾಬು ನಾಯ್ಡು ಅವರ TDPಯ ವಿರುದ್ಧ ಸೋತಿದ್ದಾರೆ ಜಗನ್ ರೆಡ್ಡಿ. ಇವರ ಪೈಕಿ ಜಗನ್ ರೆಡ್ಡಿ ಕಾಂಗ್ರೆಸ್ನಲ್ಲೇ ಇದ್ದವರು. NCP ಶರದ್ ಪವಾರ್ರ ಪಕ್ಷ, ಅವ್ರಿಗೂ ಆಫರ್ ಕೊಟ್ಟಿದ್ದಾರೆ ಅಂತ ಚರ್ಚೆ ಇದೆ. ಇವರ ಪೈಕಿ ಯಾರು ಈ ಆಫರನ್ನು ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ, ಕಾಂಗ್ರೆಸ್ನ ಜೊತೆಗೆ ಪಕ್ಷವನ್ನು ಮರ್ಜ್ ಮಾಡಿ ರಾಜಕಾರಣವನ್ನು ಮುಂದುವರಿಸುವ ಆಫರು ಯಾರು ತಗೊಳ್ತಾರೆ ಗೊತ್ತಿಲ್ಲ. ಗುಡ್ ಓಲ್ಡ್ ಮೆಮೊರೀಸ್. ಸೋನಿಯಾ ಗಾಂಧಿ ಅವರ ಜೊತೆಗೆ ಶರದ್ ಪವಾರ್ ಇದ್ದಂಥ ಶರದ್ ಪವಾರ್ ಅವರು ಕಾಂಗ್ರೆಸ್ನಲ್ಲಿದ್ದಾಗ, ರಾಜೀವ್ ಗಾಂಧಿ ಹತ್ಯೆ ನಂತರ ಅಲ್ಲಿ ತನಕ ರಾಜಕೀಯವೇ ಬೇಡ ಅಂತಿದ್ದಂಥವರು ಸೋನಿಯಾ ಗಾಂಧಿ. ಅದಾದ ನಂತರವೂ ಒಂದು 5 ವರ್ಷ ಅವರು ರಾಜಕೀಯದ ಕಡೆ ಬರಲಿಲ್ಲ. ಬಟ್ 1997ರಲ್ಲಿ ಅವ್ರನ್ನ ಕರ್ಕೊಂಡು ಬಂದು AICC ಅಧ್ಯಕ್ಷರನ್ನಾಗಿ ಮಾಡಲಾಯಿತು, ಸೀತಾರಾಮ್ ಕೇಸರಿ ಅವರನ್ನು ಕೆಳಗಿಳಿಸಿ. ಸೋನಿಯಾ ಗಾಂಧಿಯವರ ವಿದೇಶಿ ಮೂಲವನ್ನು ಇಟ್ಕೊಂಡು ಅಧ್ಯಕ್ಷರಾಗಿದ್ದನ್ನು ಪ್ರಶ್ನೆ ಮಾಡಿದ್ರು ಶರದ್ ಪವಾರ್. ಹೆಂಗೆ ಅಧ್ಯಕ್ಷರನ್ನು ಮಾಡಿದ್ರಿ ಇವ್ರನ್ನ ಅಂತ. ಇವ್ರು ಕಾಂಗ್ರೆಸ್ನಲ್ಲಿ ಇದ್ಕೊಂಡು ಹೆಂಗೆ ಸಹಿಸ್ಕೊಳ್ಳೋಕ್ಕಾಗತ್ತೆ ಅದನ್ನು. 1997ರಲ್ಲಿ ಕಾಂಗ್ರೆಸ್ಸಿಗೆ ಸೇರ್ಕೊಂಡು 1998ರಲ್ಲಿ AICC ಅಧ್ಯಕ್ಷರಾದರು ಸೋನಿಯಾ ಗಾಂಧಿ. ಅದನ್ನು ಶರದ್ ಪವಾರ್ ಪ್ರಶ್ನೆ ಮಾಡಿದ್ರು ಅಂತ 1999ರಲ್ಲಿ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿಬಿಟ್ರು. ಇವ್ರನ್ನ PA ಸಂಗಮ ಅವ್ರನ್ನ, ಇನ್ನೊಬ್ಬ ನ್ಯಾಷನಲ್ ಲೆವೆಲ್ ಲೀಡರ್, 3 ಜನ ಆವಾಗ ಅಟ್ ಎ ಟೈಮ್ ಪಕ್ಷದಿಂದ ಹೊರಗೆ ಹೋದವರು. ಇವರು ಸೋನಿಯಾ ಗಾಂಧಿಯವರ ರಾಷ್ಟ್ರೀಯತೆಯನ್ನು, ನ್ಯಾಷನಾಲಿಟಿಯನ್ನು ಪ್ರಶ್ನೆ ಮಾಡಿಕೊಂಡು ಕಾಂಗ್ರೆಸ್ನಿಂದ ಉಚ್ಚಾಟನೆಗೊಂಡಿದ್ರಲ್ಲ, ಸ್ವಂತ ಪಕ್ಷ ಸ್ಥಾಪನೆ ಮಾಡಿ ಅದಕ್ಕೆ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ ಅಂತಲೇ ಹೆಸರಿಟ್ಬಿಟ್ರು, ರಾಷ್ಟ್ರೀಯವಾದಿ ಕಾಂಗ್ರೆಸ್ ಪಕ್ಷ ಅಂತ. ಕಾಂಗ್ರೆಸ್ ವಿರುದ್ಧದ ರಾಜಕಾರಣ, ಆನಂತರ ಅನಿವಾರ್ಯ ಪರಿಸ್ಥಿತಿಗಳು ಉಂಟಾಗಿ ಕಾಂಗ್ರೆಸ್ ಜೊತೆಗೆ ಸೇರಿಕೊಂಡು ರಾಜಕಾರಣ ಮಾಡಬೇಕಾದ ಸನ್ನಿವೇಶ ಬಂತು. ಅದಾದ ಮೇಲೆ ಮಹಾರಾಷ್ಟ್ರದಲ್ಲಿ ಏನೇನಾಯಿತು ಅಂತ ಗೊತ್ತಿದೆ, ಟೈಮ್ ಕಡಿಮೆ ಇದೆ ನಿಮಗೆ. ಅಜಿತ್ ಪವಾರ್ ಇವರು ತಮ್ಮನ ಮಗ ಬಂದು ಪಕ್ಷನೇ ಹೊಡ್ಕೊಂಡು 2/3 MLAಗಳನ್ನು ಕರ್ಕೊಂಡು ಹೋದರು. BJP ಸರ್ಕಾರದ ಜೊತೆಗೆ ಸೇರ್ಕೊಂಡ್ರು, ಉಪಮುಖ್ಯಮಂತ್ರಿ ಆದರು. ಆ ಅಜಿತ್ ಪವಾರ್ ತೀರ್ಕೊಂಡಿದ್ದಾರೆ. ಅವರ ಪತ್ನಿ ಸುನೇತ್ರಾ ಪವಾರ್ MLA ಉಪಚುನಾವಣೆಯಲ್ಲಿ ಗೆದ್ದು BJP ಜೊತೆಗಿದ್ದಾರೆ. ಹಾಗಿರುವಾಗ ಶರದ್ ಪವಾರ್ ಏನು ಮಾಡ್ತೀರಿ, ಕಾಂಗ್ರೆಸ್ ಜೊತೆಗೆ ಮರ್ಜ್ ಆಗಿಬಿಡಿ ಅಂತ. ಜಗನ್ ರೆಡ್ಡಿ YS ರಾಜಶೇಖರ್ ರೆಡ್ಡಿ ಅವರ ಮಗ. YS ರಾಜಶೇಖರ್ ರೆಡ್ಡಿ ಅವರು 2009ರಲ್ಲಿ ಹೋಗ್ತಾ ಇದ್ದ ಹೆಲಿಕಾಪ್ಟರ್ ಬಿದ್ದು ಸತ್ತೋಗ್ಬಿಟ್ರು. ಅದಾದ ನಂತರ ಅವರ ಮಗನಿಗೆ ರಾಜಕೀಯ ಆಕಾಂಕ್ಷೆಗಳಿದ್ವು, ಕಾಂಗ್ರೆಸ್ ಪ್ರಬಲ ಇತ್ತು, ನಿಮ್ಗೆ ಯಾಕೆ ಕೊಡಬೇಕು, ನಾವು ಬೇಕಾದವ್ರನ್ನ ಮುಖ್ಯಮಂತ್ರಿ ಮಾಡ್ತೀವಿ ಅನ್ನೋ ಮನಸ್ಥಿತಿಯಲ್ಲಿ ಅವರಿದ್ದರು. ಜಗನ್ ರೆಡ್ಡಿ ಅವರಿಗೆ ತಂದೆಗೆ ಶ್ರದ್ಧಾಂಜಲಿ ರೂಪದಲ್ಲಿ ನಾನೊಂದು ಪಾದಯಾತ್ರೆ ಮಾಡ್ತೀನಿ ಅಂತ ಇವರು ಹೊರಟ್ರೆ ಹೈಕಮಾಂಡ್ ಹೇಳ್ತು, ನೋ ಮಾಡೋಂಗಿಲ್ಲ ನೀವು ಅಂತ, ನಿಮ್ಮ ಸಹವಾಸನೇ ಬೇಡ ಅಂತ ಅವರು ಒಂದು YSR ಕಾಂಗ್ರೆಸ್ ಅಂತ ಸ್ಥಾಪನೆ ಮಾಡಿ ರಾಜಕೀಯಕ್ಕೆ ಬಂದು ಚುನಾವಣೆ ಗೆದ್ದು ಮುಖ್ಯಮಂತ್ರಿ ಆದರು. ಈಗ ಜಗನ್ ರೆಡ್ಡಿ ಯಾಕೆ ಕಾಂಗ್ರೆಸ್ ಜೊತೆಗೆ ಮರ್ಜ್ ಆಗಬಾರ್ದು, YSR ಕಾಂಗ್ರೆಸ್ ಯಾಕೆ ಮರ್ಜ್ ಆಗಬಾರ್ದು ಅನ್ನುವ ಪ್ರಪೋಸಲ್ ಹೋಗಿದೆಯಂತೆ. ಉಳಿದಂತೆ ಬಿ ಆರ್ ಎಸ್ ಏನು ಕಾಂಗ್ರೆಸ್ನಲ್ಲಿರಲಿಲ್ಲ, ಚಂದ್ರಶೇಖರ್ ರಾವ್ ಏನು ಕಾಂಗ್ರೆಸ್ನಲ್ಲಿರಲಿಲ್ಲ. TDPಯಿಂದ ಹೊರಗೆ ಬಂದು ಅಖಂಡ ಆಂಧ್ರ ಪ್ರದೇಶದಲ್ಲಿ ತೆಲಂಗಾಣ ಪ್ರತ್ಯೇಕ ರಾಜ್ಯ ಆಗಬೇಕು ಅಂತ ಚಂದ್ರಶೇಖರ್ ರಾವ್ ಹೋರಾಟ ಮಾಡಿದ್ರು. ತೆಲಂಗಾಣ ರಾಷ್ಟ್ರ ಸಮಿತಿ ಅವರ ಪಕ್ಷ, ಅದನ್ನು ಭಾರತ ರಾಷ್ಟ್ರ ಸಮಿತಿ ಅಂತ ಮಾಡಿದರು. ನ್ಯಾಷನಲ್ ಪಾಲಿಟಿಕ್ಸಿಗೆ ಬರಬೇಕು ಅಂತ, ನ್ಯಾಷನಲ್ ಹೋಗಲಿ ಸ್ಟೇಟ್ ಪಾಲಿಟಿಕ್ಸ್ನಲ್ಲೇ ಫೇಲ್ ಆಗಿಬಿಟ್ರು. ಕಾಂಗ್ರೆಸ್ ಮತ್ತೆ ಗೆದ್ಕೊಂಡಿದೆ, ಅಲ್ಲಿ ಅವ್ರನ್ನ ಕರೀತಾ ಇದ್ದಾರಂತೆ. ಇದು ಆನ್ ಪೇಪರ್ ಕರೆಕ್ಟ್ ಇದೆ, ಇವ್ರದ್ದು ಇಷ್ಟು % ಓಟು, ಅವ್ರದ್ದು ಅಷ್ಟು % ಓಟು, ಎಲ್ಲ ಓಟ್ಗಳು ಬಂದುಬಿಟ್ರೆ ಇಷ್ಟು % ಆಗುತ್ತೆ. ಆನ್ ಪೇಪರ್ ಕರೆಕ್ಟಾಗಿದೆ, ಬಟ್ ಪೊಲಿಟಿಕಲಿ ಏನು ವರ್ಕೌಟ್ ಆಗ ಹಂಗೆ ಅನ್ಸೋದಿಲ್ಲ. ಪಶ್ಚಿಮ ಬಂಗಾಳದ 2 ಅಪ್ಡೇಟ್ ಕೊಟ್ಟು ಆನಂತರ ಮುಂದಿನ ಸುದ್ದಿಗೆ ಹೋಗೋಣ. ನಾನು ಆವಾಗಲೇ ಕೇಳಿದೆ ನಿಮಗೆ, ಕಾಂಗ್ರೆಸ್ನವ್ರು ಕರೀತಾ ಇದ್ದಾರೆ, ಸೋನಿಯಾ ಗಾಂಧಿ ಅವ್ರು ಕರೀತಾ ಇದ್ದಾರೆ ತೃಣಮೂಲ ಕಾಂಗ್ರೆಸ್ಸನ್ನು ಮರ್ಜ್ ಮಾಡಿಬಿಡಿ ಕಾಂಗ್ರೆಸ್ ಜೊತೆಗೆ ಅಂತ. ಮರ್ಜ್ ಮಾಡೋದಕ್ಕೆ ಮಮತಾ ಬ್ಯಾನರ್ಜಿ ಕೈಯಲ್ಲಿ ಪಾರ್ಟಿನೇ ಇಲ್ಲ. ನೋಡಿ, ರಿತಬ್ರತಾ ಬ್ಯಾನರ್ಜಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, 64 MLAಗಳು ನಮ್ಮ ಜೊತೆಗಿದ್ದಾರೆ, 20 MPಗಳ ಬಂಡಾಯ ಎದ್ದಿದ್ದಾರೆ, ನನಗೆ ಗೊತ್ತಿರೋ ಪ್ರಕಾರ ಕಾರ್ಪೊರೇಟರ್ಗಳು ಯಾರೂ ಹೋಗ್ತಿಲ್ಲ, ಹಂಗಿದ್ಮೇಲೆ ಏನು ಪಕ್ಷ ಮರ್ಜ್ ಮಾಡೋದು ಅಂತ ಕೇಳ್ತಾ ಇದ್ದಾರೆ ರಿತಬ್ರತಾ ಬ್ಯಾನರ್ಜಿ. ಯಾರು ಹೋಗಿ ಮರ್ಜ್ ಆಗ್ತಾರೆ ಕಾಂಗ್ರೆಸ್ ಜೊತೆಗೆ ಅಂತ. ಇವರು ಅಧಿಕೃತ ವಿಪಕ್ಷ ನಾಯಕ. ಈಗ ಮೊದಲು 52 ಶಾಸಕರ ಬೆಂಬಲ ಅಂತಿದ್ರು, ಈಗ 64 ಶಾಸಕರ ಬೆಂಬಲ ಅಂತಿದ್ದಾರೆ.
ಹಿಂದಿಲಿ ಒಂದು ಮಾತು ಯಾವಾಗ ಹೇಳ್ತಾ ಇರ್ತೀವಲ್ಲ, ಭಗವಾನ್ ದೇತಾ है तो छप्पर फाड़ के देता है ಅಂತ, ಭಗವಾನ್ ಲೇತಾ है तो कुछ और फाड़ के भी ले लेता है ಅಂತ. ಹಾಗಾಗಿದೆ ಈ ಕಥೆ. ಕಳೆದ ಚುನಾವಣೆಯಲ್ಲಿ ಆ ಟಫ್ ಫೈಟು, ಮಮತಾ ಬ್ಯಾನರ್ಜಿ ಚುನಾವಣೆಯನ್ನು ಗೆದ್ದ ರೀತಿ, ಅದಾದ ನಂತರ ಮಮತಾ ಬ್ಯಾನರ್ಜಿ ಆಯಿತು ನ್ಯಾಷನಲ್ ಲೀಡರು, ಬಿ ಜೆ ಪಿ ವಿರುದ್ಧದ, ಮೋದಿ ವಿರುದ್ಧದ ಹೋರಾಟದ ರಾಷ್ಟ್ರೀಯ ಮಟ್ಟದ ಮುಖ ಅನ್ನೋ ಹಾಗಾಗಿದ್ದರು ಮಮತಾ ಬ್ಯಾನರ್ಜಿ. ಇವತ್ತು ಅವರದ್ದೇ ಪಕ್ಷದಲ್ಲಿ ಅವರೇ ಕೈ ಕೆಳಗೆ ಬೆಳೆದಂಥ ರಿತಬ್ರತಾ ಬ್ಯಾನರ್ಜಿ ಬಂದು ಪಾರ್ಟಿ ನಂದು, ನೀವ್ಯಾರು ಕಾಂಗ್ರೆಸ್ ಜೊತೆಗೆ ಮರ್ಜು ಮಾಡೋಕ್ಕೆ ಅಂತಿದ್ದಾರೆ ನೋಡಿ. ಅದರ ಮಧ್ಯದಲ್ಲಿ ಮತ್ತೊಬ್ಬ ರಾಜ್ಯಸಭಾ ಸದಸ್ಯರ ರಾಜೀನಾಮೆ. ಸುಷ್ಮಿತಾ ದೇವ್ ಅಸ್ಸಾಂನಿಂದ ಎಲೆಕ್ಟ್ ಆಗಿದ್ದರು ಇವರು ರಾಜ್ಯಸಭೆಗೆ. ಮುಂಚೆ ಕಾಂಗ್ರೆಸ್ನಲ್ಲಿದ್ದರು, ಅಲ್ಲಿ ಗೌರವ್ ಗೊಗೋಯ್ ಜೊತೆಗೆ. ಪಶ್ಚಿಮ ಬಂಗಾಳದಿಂದ ಆಗಿದ್ದರು, ನೇಟಿವ್ ಅಸ್ಸಾಮು. ಗೌರವ್ ಗೊಗೋಯ್ ಜೊತೆಗೆ ಜಗಳ ಬಂತಲ್ಲಿ. ಇವರು ಹುಟ್ಟಿ ಬೆಳೆದ ಭಾಗದಲ್ಲೇನೋ ಇವ್ರು ಹೇಳ್ದಂಗೆ ಟಿಕೆಟ್ ಕೊಡಲಿಲ್ಲ ಅಂತ ಗೌರವ್ ಗೊಗೋಯ್ ಜೊತೆಗೆ ಜಗಳ ಬಂದು ತೃಣಮೂಲ ಕಾಂಗ್ರೆಸ್ ಜಾಯ್ನ್ ಆದರು. ತೃಣಮೂಲ ಕಾಂಗ್ರೆಸ್ನವರು ರಾಜ್ಯಸಭೆಗೆ ಕಳಿಸಿದ್ರು ಇವ್ರನ್ನ. 2021ರಲ್ಲಿ ಕಾಂಗ್ರೆಸ್ನಿಂದ ತೃಣಮೂಲ ಕಾಂಗ್ರೆಸ್ಸಿಗೆ ಬಂದವರು. ಇವ್ರ ತಂದೆ UPNLಗೆ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದರು, ಸುಷ್ಮಿತಾ ದೇವ್ ತಂದೆ. ಇವತ್ತು ನಾನು ರಾಜ್ಯಸಭಾ ಸ್ಥಾನಕ್ಕೆ ಮತ್ತು ತೃಣಮೂಲ ಕಾಂಗ್ರೆಸ್ನ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಅಂದ್ಬಿಟ್ರು. 16 ರಾಜ್ಯಸಭಾ ಸದಸ್ಯರ ಪೈಕಿ 2ನೇ ಅವರು ರಾಜೀನಾಮೆ ಕೊಟ್ಟರು. ಇವತ್ತು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. देखिए, मैं ये सिर्फ उम्मीद कर सकती हूँ कि मुझे राजनीति करने का और एक जनप्रतिनिधि होने का मौका भविष्य में मिलेगा. सो नेक्स्ट जो स्टेप्स होंगे मैं आप लोगों को जरूर बताऊंगी. टीएमसी की तरफ से या ममता बनर्जी की तरफ से आपके पास कोई फोन आया हो या कॉल आया हो कि आपने क्यों रिजाइन दिया? मैं ममता दीदी के बारे में कुछ कमेंट नहीं करूंगी और ये तय है. पर ये जरूर है, हाँ, मैंने तृणमूल कांग्रेस छोड़ा है. और देखिए, मुझे मेरा जो फ्यूचर स्टेप होगा मैं विस्तारित रूप से आप लोगों के साथ प्रेस मीट करके what prompted me to take this decision, why I took this decision is a very long story. And क्या और भी लोग तृणमूल कांग्रेस में अभी हम देख रहे हैं कई रेजिग्नेशन हो रहे हैं, बड़ी लोकसभा राज्यसभा की बात की जाए, आने वाले और समय में हम देख सकते हैं मैम? और सी, आई एम नॉट प्रिवी टू दिस कि कौन क्या कर रहा है, मैं उस पर प्रिवी नहीं हूँ. और फ्रैंकली स्पीकिंग, I am not directly involved in Bengal politics. I am from Assam. Do you want to focus more on आज के दिन तो मैं मुक्त हूँ, इंडिपेंडेंट हूँ. आई एम अ फ्री वुमन एंड हेमंतदा के साथ मेरा बहुत पुराने दिन से हमने कांग्रेस में 1 साल काम किया. सो आई गेव अ कर्टसी विजिट. मेरे को 2-3 दिन फारिग रहने दो. लेट मी बी ऑन अ. ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾರನ್ನು ಹೋಗಿ ಭೇಟಿಯಾದರು. ಯಾಕೆ ಅಂತ ಕೇಳಿದ್ದಕ್ಕೆ ಕೇಳಿಸ್ಕೊಂಡ್ರಲ್ಲ ಉತ್ತರವನ್ನು. ನಾನೊಬ್ಬ ಫ್ರೀ ವುಮನ್ನು, ರಾಜೀನಾಮೆ ಕೊಟ್ಟಿದ್ದೀನಿ. ಹಿಮಂತ ಬಿಸ್ವಾ ಶರ್ಮಾ ಅವ್ರದ್ದು ನಮ್ಮದು ಕಾಂಗ್ರೆಸ್ನಲ್ಲಿದ್ದಾಗ ಹಳೆ ಪರಿಚಯ, ಹೋಗಿ ಕರ್ಟಸಿ ಕಾಲ್ಗೆ ಹೋಗಿ ಮೀಟ್ ಮಾಡಿದ್ದೀನಿ ಅಂದ್ಬಿಟ್ರು. ಇನ್ನೊಂದು ಪ್ರಶ್ನೆ ಹಾಗೆ ಇತ್ತು. ತೃಣಮೂಲ ಕಾಂಗ್ರೆಸ್ಸಿನ 20 ಸಂಸದರು ಬರೆದು ಕೊಟ್ಟಿದ್ದಾರಲ್ಲ ಓಂ ಬಿರ್ಲಾ ಅವರಿಗೆ, ನಮ್ಮ ಬೆಂಬಲ NDAಗೆ ಅಂತ ಪತ್ರ ಕೊಟ್ಟಿದ್ದಾರೆ. ಯಾರ್ಯಾರವರು ಅಂತ 14 ಜನರ ಫೋಟೋನೇ ನೋಡ್ಬಿಟ್ವಿ ನಾವು. ಯೋಗೇಂದ್ರ ಯಾದವ್ ಅವರ ಮನೆಯಲ್ಲಿ ಕೂತ್ಕೊಂಡಿದ್ದು 14 ಜನ ಕೂತ್ಕೊಂಡಿದ್ರು. ಅದರಲ್ಲಿ ಇನ್ನು 6 ಜನ ಯಾರು? ಭೂಪೇಂದ್ರ ಯಾದವ್ ಮನೆಯಲ್ಲಿ ಕೂತ್ಕೊಂಡಿದ್ರು. BJP ನಾಯಕ ಭೂಪೇಂದ್ರ ಯಾದವ್ ಮನೆಯಲ್ಲಿ. ಅವ್ರದ್ದು ಒಂದು ಲಿಸ್ಟ್ ಬಂದಿದೆ. 20 ಜನರ ಪೈಕಿ 19 ಹೆಸರುಗಳನ್ನು ನಾವು ನೋಡಿದ್ದೀವಿ ಅಂತ ಕೆಲವು ಪತ್ರಕರ್ತರು ಲಿಸ್ಟ್ನಲ್ಲಿ. 19 ಹೆಸರುಗಳನ್ನು ಓದಿದ್ರೆ ನಿಮಗೆ ಕನೆಕ್ಟು ಆಗೋದಿಲ್ಲ. ಅದು ಕನೆಕ್ಟ್ ಆಗಬಹುದಾದ ಹೆಸರುಗಳನ್ನು ಹೇಳ್ಬಿಡ್ತೀನಿ. ಖಲೀಲುರ್ ರೆಹಮಾನ್, ಜಂಗೀಪುರದ ಸಂಸದ. ಯೂಸುಫ್ ಪಠಾಣ್, ಕ್ರಿಕೆಟರ್ ಯೂಸುಫ್ ಪಠಾಣ್, ಮೂಲತಃ ಗುಜರಾತ್ನವರು. ಮಮತಾ ಬ್ಯಾನರ್ಜಿ ಕರ್ಕೊಂಡು ಹೋಗಿ ಬಹರಂಪುರದಲ್ಲಿ ಎಲೆಕ್ಷನ್ ನಿಲ್ಲಿಸಿ ಅಧೀರ್ ರಂಜನ್ ಚೌಧರಿ ವಿರುದ್ಧ ಗೆಲ್ಲಿಸ್ಕೊಂಡಿದ್ರು ಅವ್ರನ್ನ, ಕಾಂಗ್ರೆಸ್ ನಾಯಕ ಅಧೀರ್ ರಂಜನ್ ಚೌಧರಿ ವಿರುದ್ಧ. ಅವ್ರದ್ದು ಸೈನ್ ಇದೆ ಅಂತದರಲ್ಲಿ. ಅಬೂ ತಾಹಿರ್ ಖಾನ್ ಮುರ್ಷಿದಾಬಾದ್ನಿಂದ ಗೆದ್ದಿದ್ರು. ಈ 3 ಹೆಸರುಗಳನ್ನು ಯಾಕೆ ನಾನು 20 ಜನರ ಪಟ್ಟಿಯಿಂದ ಹೇಳಿದೆ ಅನ್ನೋದನ್ನೇನು ಬಿಡಿಸಿ ಹೇಳಬೇಕಾಗಿಲ್ಲ, ನಿಮಗೂ ಗೊತ್ತು ಯಾಕೆ ಹೇಳಿರ್ತೀನಿ ಅಂತ. ಅದು ಬಿಟ್ಟರೆ ಸಯೋನಿ ಘೋಷ್ ಇದ್ದಾರೆ. ಸಯೋನಿ ಘೋಷ್ ತೃಣಮೂಲ ಕಾಂಗ್ರೆಸ್ನ ಫೈರ್ ಬ್ರ್ಯಾಂಡ್ ಲೀಡರ್ ಆಗಿದ್ದರು.
ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಆಕೆ ಕೊಟ್ಟಂಥ ಇಂಟರ್ವ್ಯೂಗಳು ಇನ್ನೂ ತುಂಬ ಚೆನ್ನಾಗಿ ನೆನಪಿದ್ದಾವೆ. ಶಿ ಇಸ್ ವಂಡರ್ಫುಲ್ ಸಿಂಗರ್. ರಾಮನನ್ನು, ಧರ್ಮವನ್ನು, ದೇವಸ್ಥಾನಗಳನ್ನು ರಾಜಕೀಯಕ್ಕಾಗಿ ಬಳಸಿಕೊಳ್ಳುವ ದುಸ್ಥಿತಿ ತೃಣಮೂಲ ಕಾಂಗ್ರೆಸ್ಸಿಗೆ ಬಂದಿಲ್ಲ ಅಂದಿದ್ರು ಸಯೋನಿ ಘೋಷ್. ಐ ಸ್ಟಿಲ್ ರಿಮೆಂಬರ್ ದಟ್ ಸೆಂಟೆನ್ಸ್. ಎಂಥ ಬೆಂಕಿ ಭಾಷಣಗಳು ಅಂತ. ಸಯೋನಿ ಘೋಷ್ ಅಂದ ತಕ್ಷಣ ಜನರಿಗೆ ನೆನಪಾಗೋದು ಆ ಶಿವಲಿಂಗಕ್ಕೆ ಕಾಂಡೋಮ್ ತೊಡಿಸಿದ್ದ ಚಿತ್ರವೊಂದನ್ನು ಈಕೆ ಪೋಸ್ಟ್ ಮಾಡಿದ್ದು. ಅಂದರೆ ಶತಾಯಗತಾಯ ಆ ಧಾರ್ಮಿಕ ಭಾವನೆಗಳನ್ನು ನಾನು ಹರ್ಟ್ ಮಾಡಲೇಬೇಕು ಅಂತ ಸಯೋನಿ ಘೋಷ್ ಹೊರಟಿದ್ದು. ಇತ್ತೀಚೆಗೆ ಒಂದು ಇಂಟರ್ವ್ಯೂನಲ್ಲಿ ಹಂಗೆ ಯಾಕೆ ಮಾಡಿದ್ರಿ ಅಂದರೆ, ಅವಾಗಿನ್ನೂ ಸಣ್ಣ ವಯಸ್ಸು, ನನಗೆ ತಿಳುವಳಿಕೆ ಇರಲಿಲ್ಲ, ನಾನು ಕ್ಷಮೆ ಕೋರ್ಬಿಟ್ಟಿದ್ದೀನಲ್ಲ ಅಂತ ಮಾತಾಡ್ತಾ ಇದ್ರು ಸಯೋನಿ ಘೋಷ್. ಸೈನ್ ಹಾಕಿದಾರಂತೆ, ನಮ್ಮ ಬೆಂಬಲ BJP ನೇತೃತ್ವದ NDAಗೆ ಅಂತ. ಅದು ಬಿಟ್ಟರೆ ಶತ್ರುಘ್ನ ಸಿನ್ಹಾ ಅವರ ಸೈನ್ ಇದೆಯಂತೆ. ಖ್ಯಾತ ನಟ ಶತ್ರುಘ್ನ ಸಿನ್ಹಾ ಅಸನ್ಸೋಲಿಂದ ತೃಣಮೂಲ ಕಾಂಗ್ರೆಸ್ ಟಿಕೆಟ್ ಮೇಲೆ ಗೆದ್ದು ಸಂಸದರಾಗಿದ್ದರು. ಇವರೆಲ್ಲ ಸೇರ್ಕೊಂಡು ಪತ್ರ ಬರೆದಿದ್ದಾರಂತೆ. ಮುಂದಿನ ಸುದ್ದಿಗೆ ಹೋಗೋಣ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಇನ್ನೊಂದು ದಾಖಲೆಯನ್ನು ಮಾಡಿದ್ರು. ಆ ದಾಖಲೆ ಏನು ಅಂದರೆ, ಹೈಯೆಸ್ಟ್ ಸರ್ವಿಂಗ್ ಎಲೆಕ್ಟೆಡ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಭಾರತವನ್ನು ಅತಿ ಹೆಚ್ಚು ಕಾಲ ಆಳಿದ ಚುನಾಯಿತ ಪ್ರಧಾನಿಯಾಗಿ ನರೇಂದ್ರ ಮೋದಿಯವರ ಹೆಸರು ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ದಾಖಲೆಯನ್ನು ಮುರಿದ ಮೇಲೆ ಬಂತು. ಇದರಲ್ಲಿ ಎಲೆಕ್ಟೆಡ್ ಪ್ರೈಮ್ ಮಿನಿಸ್ಟರ್ ಅನ್ನೋದು ಇನ್ವರ್ಟೆಡ್ ಕಾಮನಲ್ಲಿ ಓದ್ಕೊಳ್ಳಿ, ಅಂಡರ್ಲೈನ್ನಲ್ಲಿ ಓದ್ಕೊಳ್ಳಿ. ಯಾಕೆಂದರೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದ್ದು 1947ರಲ್ಲಿ. 1947 ಆಗಸ್ಟ್ 15ಕ್ಕೆ ಪ್ರಧಾನಿಯಾಗಿ ಜವಾಹರ್ಲಾಲ್ ನೆಹರು ಅವರು ಅಧಿಕಾರ ತಗೊಂಡ್ರು. ಬಟ್ ಚುನಾವಣೆಗಳು ನಡೆದಿರಲಿಲ್ಲ. ಹಿ ವಾಸ್ ನಾಟ್ ಎನ್ ಎಲೆಕ್ಟೆಡ್ ಪ್ರೈಮ್ ಮಿನಿಸ್ಟರ್, ಹಿ ವಾಸ್ ಅ ಸೆಲೆಕ್ಟೆಡ್ ಪ್ರೈಮ್ ಮಿನಿಸ್ಟರ್. ಸೆಲೆಕ್ಟೆಡ್ ಬೈ ಹೂಮ್? ಅದರ ಕಥೆ ಹೇಳ್ತಾ ಹೋದರೆ ದೊಡ್ಡದಾಗುತ್ತೆ. ಸೆಲೆಕ್ಟೆಡ್ ಬೈ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿಯವರು. ಅವರಿಂದ ಸೆಲೆಕ್ಟ್ ಆಗಿ ಪ್ರಧಾನಿಯಾಗಿದ್ದರು. ಭಾರತದಲ್ಲಿ ಮೊದಲನೆಯ ಚುನಾವಣೆ ನಡೆದದ್ದು 1952ರಲ್ಲಿ. ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಭಾರೀ ಬಹುಮತದಿಂದ ಗೆಲ್ತು. ಪ್ರಧಾನಿಯಾಗಿ ನೆಹರು ಅವರು ಅಧಿಕಾರ ವಹಿಸಿಕೊಂಡ್ರು. ಆಗಿನಿಂದ ಎಲೆಕ್ಟೆಡ್ ಪ್ರೈಮ್ ಮಿನಿಸ್ಟರ್ ಅನ್ನೋ ಡೇಟ್ ಕೌಂಟ್ ಆಗುತ್ತೆ. 4398 ದಿವಸ, 4398 ದಿವಸ ನೆಹರು ಪ್ರಧಾನಿಯಾಗಿದ್ದರು. 1964ರಲ್ಲಿ ಕೊನೆಯುಸಿರು ಎಳೆಯೋ ತನಕ. ನರೇಂದ್ರ ಮೋದಿಯವರು ಇವತ್ತಿಗೆ ಸರಿಯಾಗಿ 2014ರಲ್ಲಿ ಅಧಿಕಾರ ವಹಿಸಿಕೊಂಡು 4399 ದಿನಗಳಾದವು. ನೆಹರು ಅವರ ದಾಖಲೆಯನ್ನು ಇವತ್ತು ನರೇಂದ್ರ ಮೋದಿ ಮುರಿದರು. ನೆಹರು ಅವರ ನಂತರ ಇಂದಿರಾ ಗಾಂಧಿ ಅವರು ಬರ್ತಾರೆ. 4077 ದಿನ ಸತತವಾಗಿ ಪ್ರಧಾನಿಯಾಗಿದ್ದ ದಿನಗಳಿವು. ಟೋಟಲ್ ಪ್ರಧಾನಿಯಾದ ದಿನಗಳಲ್ಲ, ಸತತವಾಗಿ ಎಷ್ಟು ದಿವಸ ಪ್ರಧಾನಿಯಾಗಿದ್ದರು ಅಂತ. ಇಂದಿರಾ ಗಾಂಧಿ ಅವರ ನಂತರ ಮನಮೋಹನ್ ಸಿಂಗ್ ಬರ್ತಾರೆ, 3656 ದಿನ. ರಾಜೀವ್ ಗಾಂಧಿ ಅವರು ಆಮೇಲೆ ಬರ್ತಾರೆ, 1858 ದಿನ. ಆ ದಾಖಲೆಯನ್ನು ಮುರಿದ್ರು. NDA ಮಿತ್ರಕೂಟಗಳ ನಾಯಕರು ಬಂದು ನರೇಂದ್ರ ಮೋದಿ ಅವರನ್ನು ಅಭಿನಂದಿಸಿದರು. ಸಂಜೆ ಒಂದು ಲೈಟರ್ ವೇನಲ್ಲಿ ಒಂದು ಪಾರ್ಟಿ ಆಯಿತು ನೋಡಿ. ಅಲ್ಲಿ NDA ಮಿತ್ರಕೂಟಗಳು, ಮಿತ್ರ ಪಕ್ಷಗಳು ಮತ್ತು BJP ನಾಯಕರುಗಳೆಲ್ಲ ಬಂದು ನರೇಂದ್ರ ಮೋದಿ ಅವರನ್ನು ಅಭಿನಂದಿಸಿದರು. ಲೆಫ್ಟ್ ಸೈಡು ಇವ್ರ ಪಾರ್ಟಿ ಅಂದರೆ ಇನ್ನೆಂಗಿರ್ತವೆ, ಜಾಲಮುರಿ ತಗೊಂಡು ಬಂದಿದ್ದರು. ಕೊಡ್ತಾ ಇರೋರು ಯಾರು, ಸರ್ವ್ ಮಾಡ್ತಾ ಇರೋರು ಯಾರು? ಸುವೇಂದು ಅಧಿಕಾರಿ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರು ಈ ಪಶ್ಚಿಮ ಬಂಗಾಳ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ಒಂದು ಅಂಗಡಿಗೆ ಹೋಗಿ ಝಾಲ್ಮುರಿ ತಿಂದಿದ್ದು. ಝಾಲ್ಮುರಿ ಅಂದರೆ ಚುರುಮುರಿ ಅನ್ನೋದು ನಮಗೆ ಗೊತ್ತಿರಲ್ಲ, ಅದಾದಮೇಲೆ ಗೊತ್ತಾಗಿತ್ತು. ಬಾಂಗ್ಲಾ ಭಾಷೆಯಲ್ಲಿ, ಬಂಗಾಳಿಯಲ್ಲಿ ಚುರುಮುರಿಗೆ ಝಾಲ್ಮುರಿ ಅಂತಾರೆ ಅಂತ. ಮಂಡಕ್ಕಿ ಈ ಕಡೆ ಕರೆಯೋದು. ಇವತ್ತು ಕ್ಯಾಬಿನೆಟ್ ಸದಸ್ಯರೆಲ್ಲರೂ ನರೇಂದ್ರ ಮೋದಿಯವರು ಬಂದ ತಕ್ಷಣ ಎದ್ದು ನಿಂತು ಚಪ್ಪಾಳೆ ತಟ್ಟಿ ಅವ್ರನ್ನ ಅಭಿನಂದಿಸಿದ್ರಂತೆ. ನರೇಂದ್ರ ಮೋದಿಯವರು ಈ ಸಂದರ್ಭದಲ್ಲಿ ಮಾತಾಡಿದ್ರು, ಕೇಳಿಸ್ಕೊಳ್ಳಿ ಒಮ್ಮೆ. आज देश का हर नागरिक विकसित भारत के सपने से भरा हुआ है। विकसित भारत का सपना अब किसी एक व्यक्ति का नहीं रहा, किसी सरकार का नहीं रहा, किसी दल का नहीं रहा, देश के जन जन का सपना बन चुका है, संकल्प बन चुका है। और इस सपने की पूर्ति के लिए हमें अपना हर पल समर्पित करना है। साथियों,
एनडीए के 12 वर्षों की एक बड़ी सफलता ये भी है कि देश कांग्रेस के कुचक्र से आजाद हुआ है। आज देश का हर नागरिक विकसित भारत के सपने से भरा हुआ है। आज माननीय प्रधानमंत्री जी ने एक निर्वाचित प्रधानमंत्री के रूप में सर्वाधिक अवधि तक देश की निरंतर सेवा करने का एक नया रिकॉर्ड स्थापित किया है और इसी ऐतिहासिक अवसर पर यूनियन कैबिनेट ने एक प्रस्ताव पारित किया है। इस प्रस्ताव में माननीय प्रधानमंत्री जी के निर्वाचित प्रधानमंत्री के रूप में सर्वाधिक अवधि तक देश की निरंतर सेवा का जो ऐतिहासिक अवसर है, इसके विषय में चर्चा हुई और कई संकल्प लिए गए। आज 10 जून 2026 का दिन भारतीय लोकतंत्र की यात्रा में एक ऐतिहासिक और प्रेरणादायी पड़ाव के रूप में अंकित हुआ है। आज श्री नरेंद्र मोदी जी निर्वाचित प्रधानमंत्री के रूप में सर्वाधिक अवधि तक निरंतर देश की सेवा करने वाले प्रधानमंत्री बन गए हैं। उन्होंने निर्वाचित पीएम के तौर पर 4399 ಈ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಅವರದೊಂದು ಸ್ಟೇಟ್ಮೆಂಟ್ ನೆನಪಾಗುತ್ತೆ. ಅವರು ಪ್ರಧಾನಮಂತ್ರಿ ಸ್ಥಾನದಿಂದ ಕೆಳಗೆ ಇಳಿದ ಮೇಲೆ ಹೇಳಿದ್ದು ಅಥವಾ ಅಧಿಕಾರದ ಕೊನೆಯ ದಿನಗಳಲ್ಲಿ ಹೇಳಿದ್ದು, ಮುಂದಿನ ದಿನಗಳಲ್ಲಿ ಇತಿಹಾಸ ನನ್ನನ್ನು ಇನ್ನಷ್ಟು ಪಾರದರ್ಶಕವಾಗಿ ನೋಡಲಿ ಅಂತ, ಅಂದರೆ ನೋಡುತ್ತೆ ಅನ್ನೋ ಭರವಸೆ ನನಗಿದೆ ಅಂತ. ಅದರ ಅರ್ಥ ಮನಮೋಹನ್ ಸಿಂಗ್ ಆದ ನಾನು ಏನು ಮಾಡಿದೆ, ಏನು ಮಾಡಲಿಲ್ಲ, ಯಾವುದರಲ್ಲಿ ಸಫಲ ಆದೆ, ಯಾವುದರಲ್ಲಿ ವಿಫಲ ಆದೆ, ಇದೆಲ್ಲದರ ಬಗ್ಗೆ ಒಂದು ಪಾರದರ್ಶಕ ಅನಾಲಿಸಿಸನ್ನು ಮುಂದಿನ ದಿನಗಳಲ್ಲಿ ಇತಿಹಾಸ ಮಾಡುತ್ತೆ ಅನ್ನೋ ಭರವಸೆ ನನಗಿದೆ ಅಂತ. ಹಂಗಾಗಬೇಕು. ಯಾವ್ಯಾವ ಸರ್ಕಾರ, ಯಾವ್ಯಾವ ನಾಯಕ ದೇಶಕ್ಕೆ ಏನು ಮಾಡಿದ್ರು, ಏನು ಮಾಡಬಹುದಾಗಿತ್ತು, ಏನು ಮಾಡಲಿಲ್ಲ, ಅವರ ಕಾಲದಲ್ಲಿ ದೇಶ ಯಾವ್ಯಾವ ಕ್ಷೇತ್ರದಲ್ಲಿ ಎಲ್ಲಿಂದ ಎಲ್ಲಿಗೆ ಬಂತು, ಇಡೀ ದೇಶದ್ದೇ ಅಂದರೆ ಸರ್ಕಾರದ ರೂಪದಲ್ಲಿ ಒಂದು ಔಟ್ಲುಕ್ ಇರುತ್ತೆ ನೋಡಿ, ಯಾವ್ಯಾವ ಇಶ್ಯೂನ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ. ಅದು ಮುಂಚೆ ಹೆಂಗಿತ್ತು, ಆಮೇಲೆ ಏನಾಯಿತು, ಅವರ ಒಟ್ಟಾರೆ ಆಡಳಿತ ಯಾವುದಕ್ಕೆ ಅತಿ ಹೆಚ್ಚು ಒತ್ತು ಕೊಡ್ತು, ಅದೆಲ್ಲದರ ಫೇರ್ ನಿಷ್ಪಕ್ಷಪಾತ ಅನಾಲಿಸಿಸ್ ಒಂದು ಆಗಬೇಕು. ಆದಾಗ ಗೊತ್ತಾಗತ್ತೆ ನಮಗೆ, ಅಂದರೆ ಯಾರ್ಯಾರ ಕೊಡುಗೆ ದೇಶಕ್ಕೆ ಏನೇನಿತ್ತು ಅನ್ನೋದು ಆದಾಗ ಗೊತ್ತಾಗತ್ತೆ. ನೆಹರು ಅವರ ಆಡಳಿತ ಮೋದಿ ಅವರ ಆಡಳಿತದ ಡೈರೆಕ್ಟ್ ಕಂಪ್ಯಾರಿಸನ್ಗೆ ಕೆಲವರು ಹೇಳಿದ್ಬಿಡ್ತಾರೆ. ದಟ್ ಈಸ್ ನಾಟ್ ಫೇರ್. ಆಗಿನ ಕಾಲಘಟ್ಟವೇ ಬೇರೆ, ಸಂದರ್ಭವೇ ಬೇರೆ, ಪರಿಸ್ಥಿತಿಯೇ ಬೇರೆ, ಆರ್ಥಿಕತೆಯೇ ಬೇರೆ. ಕಂಪೇರ್ ಮಾಡಬಹುದು ಅನ್ನೋದಾದರೆ ದೃಷ್ಟಿಕೋನಗಳನ್ನು ಕಂಪೇರ್ ಮಾಡಬಹುದಪ್ಪ. ಒಂದು ಪಕ್ಕಾ ಸೋಷಿಯಲಿಸ್ಟ್ ಮನಸ್ಥಿತಿಯಿಂದ ಬಂದಿದ್ದಂಥ ನೆಹರು ಅವರು ದೇಶ ಹೇಗೆ ಮುಂದುವರಿಬೇಕು, ಎಲ್ಲಿಗೆ ಹೋಗಬೇಕು ಅನ್ನೋ ಬಗ್ಗೆ ನೆಹರು ಅವರ ಅಭಿಪ್ರಾಯ ಏನಾಗಿತ್ತು, ಮೋದಿ ಅವರ ಅಭಿಪ್ರಾಯ ಏನಾಗಿತ್ತು, ದೇಶದ ಭದ್ರತೆ ಅವರ ಅಭಿಪ್ರಾಯಕ್ಕೂ ಇವರ ಅಭಿಪ್ರಾಯಕ್ಕೂ ವ್ಯತ್ಯಾಸ ಇತ್ತಾ, ಏನು ವ್ಯತ್ಯಾಸ ಇತ್ತು, ವಿದೇಶಾಂಗ ನೀತಿಗಳು ಏನು ವ್ಯತ್ಯಾಸಗಳಿದ್ದವು, ದೇಶದ ಚರಿಷ್ಮಾ, ಧಾರ್ಮಿಕ ನಂಬಿಕೆಗಳು, ಇಂಡಸ್ಟ್ರಿಯಲೈಸೇಷನ್, ಶಿಕ್ಷಣ, ಇವುಗಳಲ್ಲಿದ್ದಂಥ ದೃಷ್ಟಿಕೋನದ ವ್ಯತ್ಯಾಸಗಳ ಬಗ್ಗೆ ಬೇಕಿದ್ರೆ ಚರ್ಚೆ ಆಗಬಹುದು, ಡೆಫಿನೆಟ್ಲಿ ಆಗಬಹುದು. ಆ ಹೋಲಿಕೆಯನ್ನು ಮಾಡಿದ್ರೂ ಕೂಡ ಅಜಗಜಾಂತರ ವ್ಯತ್ಯಾಸಗಳಿದ್ದಾವೆ, ಅಜಗಜಾಂತರ ವ್ಯತ್ಯಾಸಗಳು. ನರೇಂದ್ರ ಮೋದಿ ಅವರಿಗೆ ಕರ್ನಾಟಕದ ಅನೇಕ ನಾಯಕರುಗಳು ವಿಶ್ ಮಾಡಿದ್ದಾರೆ. ಅಫ್ಕೋರ್ಸ್ BJP ನಾಯಕರುಗಳು ಅನೇಕ ಕಡೆ ದೇವಸ್ಥಾನಗಳಲ್ಲಿ ಪೂಜೆ ಮಾಡಿಸಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಮಾತಾಡಿದ್ದಾರೆ, ಎಷ್ಟು ದಿವಸ ಆಡಳಿತದಲ್ಲಿದ್ದರೆ ಏನು, ಸಾಧನೆ ಏನು ಮಾಡಿದ್ದಾರೆ, 12 ವರ್ಷ ಆಡಳಿತದಲ್ಲಿದ್ದರು, 12 ಸಾಧನೆಗಳನ್ನಾದರೂ ಹೇಳಿ ಅಂತೆಲ್ಲ ಮಾತಾಡಿದ್ದಾರೆ. ಬಟ್ ನಾವು ಮುಂದಿನ ಸುದ್ದಿಗೆ ಹೋಗೋಣ. ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಅವರು ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಶುಕ್ರವಾರ ಮಧ್ಯಾಹ್ನ ಬರ್ತಾ ಇದ್ದಾರೆ. ಶುಕ್ರವಾರ ಮಧ್ಯಾಹ್ನ 3 ಗಂಟೆಗೆ. ಈ ಹಿಂದೆಯೂ ಕೂಡ ತಮಿಳುನಾಡಿನ ಮುಖ್ಯಮಂತ್ರಿಗಳು ಕೊಲ್ಲೂರು ಮೂಕಾಂಬಿಕೆಗೆ ಬಂದೋಗಿದ್ದಾರೆ. ನಾಡಿದ್ದು ಮಧ್ಯಾಹ್ನ 3 ಗಂಟೆಗೆ ಬರ್ತಾರೆ. ಬಂದು ದರ್ಶನ ಮಾಡಿ ಮಂಗಳೂರು ಏರ್ಪೋರ್ಟ್ನಿಂದ ಚೆನ್ನೈಗೆ ವಾಪಸ್ ಹೋಗ್ತಾರೆ. 2004ರಲ್ಲಿ ಜಯಲಲಿತಾ ಅವರು ಬಂದಿದ್ದರು.
ಮುಖ್ಯಮಂತ್ರಿ ಆಗಿದ್ದಾಗ MGR ಕೂಡ ಬಂದಿದ್ರಂತೆ ಕೊಲ್ಲೂರು ಮೂಕಾಂಬಿಕೆಗೆ. ಈಗ ವಿಜಯ್ ಬರ್ತಾ ಇದ್ದಾರೆ. ಉಳಿದಂತೆ ಇಂಟರ್ನ್ಯಾಷನಲ್ ನ್ಯೂಸ್ಗಳಿಗೆ ಹೋಗೋದಕ್ಕಿಂತ ಮುಂಚೆ DK ಶಿವಕುಮಾರ್ ಅವರು ದಿಲ್ಲಿಯಲ್ಲಿದ್ದಾರೆ. ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ಮೊದಲನೆಯ ದೆಹಲಿ ಭೇಟಿ. ಗಾಂಧಿ ಕುಟುಂಬಕ್ಕೆ ಭೇಟಿಯಾಗಿ ಧನ್ಯವಾದಗಳನ್ನು ಅರ್ಪಿಸಿದ್ರು. ಸೋನಿಯಾ, ರಾಹುಲ್ ಮತ್ತು ಪ್ರಿಯಾಂಕಾ ಗಾಂಧಿ ಅವರಿದ್ದರು. ಸಂಪುಟದಲ್ಲಿ ಖಾತೆ ಹಂಚಿಕೆ ಅದು ಇದು ಸ್ವಲ್ಪ ಸಮಸ್ಯೆಗಳಾಗಿದ್ದಾವೆ. ಆ ವಿಷಯ ರಾಹುಲ್ ಗಾಂಧಿ ಅವರ ಜೊತೆಗೆ ಪ್ರತ್ಯೇಕವಾಗಿ ಚರ್ಚೆಗೆ ಬಂದಿರಬಹುದು. ನಾಳೆ ದಿಲ್ಲಿಲೇ ಇರ್ತಾರೆ ಮುಖ್ಯಮಂತ್ರಿಗಳು. ಇಂಟ್ರೆಸ್ಟಿಂಗ್ಲಿ AICC ಒಂದು ಎಮರ್ಜೆನ್ಸಿ ಮೀಟಿಂಗ್ ಕರೆದಿದೆ, ಅರ್ಜೆಂಟ್ ಮೀಟಿಂಗ್ ಕರೆದಿದೆ. ಅದಕ್ಕೆ DK ಶಿವಕುಮಾರ್ ಅವರು ಹೋಗೋದಿಲ್ಲ. ಯಾಕಂದರೆ PCC ಅಧ್ಯಕ್ಷರುಗಳ ಮೀಟಿಂಗ್ ಅದು. ಕರ್ನಾಟಕದಲ್ಲಿ PCC ಅಧ್ಯಕ್ಷರಾಗಿ ಹರಿಪ್ರಸಾದ್ ಅವರು ಇದ್ದಾರೆ. ಹರಿಪ್ರಸಾದ್ ಅವರು ಆ ಮೀಟಿಂಗಿಗೆ ಭಾಗಿಯಾಗ್ತಾರೆ. ರಾಜ್ಯಗಳ ರಾಜ್ಯಾಧ್ಯಕ್ಷರುಗಳು, ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರುಗಳು ಮತ್ತು ಕಾರ್ಯದರ್ಶಿಗಳನ್ನು ಕರೆದಿದ್ದಾರಂತೆ, ಪ್ರಧಾನ ಕಾರ್ಯದರ್ಶಿಗಳನ್ನು ಕರೆದಿದ್ದಾರೆ. ಏನು ವಿಷಯ ಅಂತ ಗೊತ್ತಿಲ್ಲ. ಎಮರ್ಜೆನ್ಸಿ ಮೀಟಿಂಗು, ಅರ್ಜೆಂಟ್ ಬನ್ನಿ ಅಂತ ಹೇಳಿದ್ದಾರೆ. DK ಶಿವಕುಮಾರ್ ಅವರು ನಾಳೆ ದಿಲ್ಲಿಲೇ ಇರ್ತಾಳೆ. ನಾಳೆ ನೀತಿ ಆಯೋಗದ ಸಭೆಯಲ್ಲಿ ಭಾಗಿಯಾಗ್ತಾರೆ. DK ಶಿವಕುಮಾರ್ ಅವರು 3 ವರ್ಷಗಳಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಯೊಬ್ಬರು ನೀತಿ ಆಯೋಗದ ಸಭೆಗೆ ಹೋಗಿ ಕೂತ್ಕೊತಾ ಇರೋದೇ ಮೊದಲನೇ ಸಲ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರುವ ತನಕ ನೀತಿ ಆಯೋಗದ ಸಭೆಗೆ ಅವರು ಹೋಗಲಿಲ್ಲ. ಕೃಷ್ಣ ಬೈರೇಗೌಡರನ್ನು ಕಳಿಸ್ತಾ ಇದ್ದರು ಕರ್ನಾಟಕದ ಪ್ರತಿನಿಧಿಯಾಗಿ. DK ಶಿವಕುಮಾರ್ ಅವರು ಕರ್ನಾಟಕದ ಮುಖ್ಯಮಂತ್ರಿಗಳು 3 ವರ್ಷಗಳಲ್ಲಿ ಫಾರ್ ದ ಫಸ್ಟ್ ಟೈಮ್ ಸ್ವತಃ ಹೋಗಿ ನೀತಿ ಆಯೋಗದ ಸಭೆಯಲ್ಲಿ ಕೂತ್ಕೊತಾ ಇದ್ದಾರೆ. ನಾಳೆನೂ ಮೋಸ್ಟ್ಲಿ ಅಲ್ಲೇ ಇರ್ತಾರೆ, ನಾಡಿದ್ದು ವಾಪಸ್ ಬರ್ತಾರೆ. DK ಶಿವಕುಮಾರ್ ಅವರು ಮಾತಾಡಿರ್ಬೇಕು ದಿಲ್ಲಿಯಲ್ಲಿ. ಸರ್, ಸೋನಿಯಾ ಗಾಂಧಿ ಅವ್ರನ್ನ ಮತ್ತು ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವ್ರನ್ನ ಭೇಟಿಯಾಗಿದ್ವಿ. 1 ಗಂಟೆಗೂ ಹೆಚ್ಚು ಕಾಲ ಮಾತುಕತೆ. ಬರೀ ಕೃತಜ್ಞತೆ ಅಂದರೆ 1 ಗಂಟೆ ಎಲ್ಲ ನಾನು ಅದೆಲ್ಲ ಹೇಳೋಕ್ಕಾಗಲ್ಲ. ನಾನೊಬ್ಬ ಕಾಂಗ್ರೆಸ್ ಕಾರ್ಯಕರ್ತ, ಚೀಫ್ ಮಿನಿಸ್ಟ್ರು. ನಾನು ಏನೇನು ಮಾತಾಡಬೇಕು ನಾನು ಮಾತಾಡಿರ್ತೀನಿ. ಅದೆಲ್ಲ ಪಬ್ಲಿಕ್ ಡಿಸ್ಕಸ್ ಮಾಡ್ತೀನಿ. ಸರ್, ಸೋನಿಯಾ ಗಾಂಧಿ ಅವ್ರನ್ನ ಮತ್ತು ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವ್ರನ್ನ ಭೇಟಿಯಾಗಿದ್ವಿ. 1 ಗಂಟೆಗೂ ಹೆಚ್ಚು ಕಾಲ ಮಾತುಕತೆ. ಬರೀ ಕೃತಜ್ಞತೆ ಅಂದರೆ 1 ಗಂಟೆ ಎಲ್ಲ ನಾನು ಅದೆಲ್ಲ ಹೇಳೋಕ್ಕಾಗಲ್ಲ. ನಾನೊಬ್ಬ ಕಾಂಗ್ರೆಸ್ ಕಾರ್ಯಕರ್ತ, ಚೀಫ್ ಮಿನಿಸ್ಟ್ರು. ನಾನು ಏನೇನು ಮಾತಾಡಬೇಕು. ನೆನ್ನೆ ತಾನೇ ಒಂದು ಸುದ್ದಿ ಇತ್ತು. ಇರಾನ್ನವರು ಇಸ್ರೇಲ್ನವರು ಮತ್ತೆ ಬಡದಾಡಿಕೊಳ್ಳೋದಕ್ಕೆ ಶುರು ಮಾಡಿದರು. ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ಕೊಟ್ಟರು 2 ದೇಶಗಳಿಗೆ, ಹುಷಾರು, ಒಬ್ಬರ ಮೇಲೊಬ್ಬರು ದಾಳಿ ಮಾಡೋಂಗಿಲ್ಲ. ಇನ್ನೊಂದು 2-3 ದಿವಸದಲ್ಲಿ ಇರಾನ್ಗೂ ಅಮೆರಿಕಕ್ಕೂ ಒಂದು ಡೀಲ್ ಫೈನಲ್ ಆಗ್ತಾ ಇದೆ, ಅಲ್ಲಿ ತನಕ ಸುಮ್ಮನೆ ಇರಬೇಕು ಅಂದರು. ಎಲ್ಲರೂ ಸುಮ್ಮನಾಗ್ಬಿಟ್ರು. ಇರಾನು ಸುಮ್ಮನಾಯಿತು, ಇಸ್ರೇಲು ಸುಮ್ಮನಾಯಿತು. ಇವತ್ತು ನೋಡಿದ್ರೆ ಅಮೆರಿಕದವರೇ ಹೋಗಿ ಇರಾನ್ ಮೇಲೆ ದಾಳಿ ಮಾಡಿದ್ದಾರೆ. ಕಾರಣ ಏನು ಅಂದರೆ, ಹಾರ್ಮುಜ್ ಜಲಸಂಧಿಯಲ್ಲಿ ಗಸ್ತು ತಿರುಗ್ತಾ ಇದ್ದ ಅಮೆರಿಕದ ಒಂದು ಅಪಾಚೆ ಹೆಲಿಕಾಪ್ಟರ್ ಮೇಲೆ ಇರಾನ್ನವರು ಶಾಹಿದ್ ಡ್ರೋನ್ ಹಾರಿಸಿದ್ರಂತೆ. ಆ ಶಾಹಿದ್ ಡ್ರೋನ್ಗೆ ಅಪಾಚೆ ಹೆಲಿಕಾಪ್ಟರ್ ಬಿದ್ದು ಬಿಟ್ಟಿದೆ. ನಮಗೆ ಇರಾನಿನ ಏರ್ ಡಿಫೆನ್ಸ್ ಸಿಸ್ಟಮ್ನ ಶಕ್ತಿಯ ಬಗ್ಗೆನೇ ಡೌಟ್ಗಳಿದ್ವು. ಈಗ ಅಮೆರಿಕದ ಶಕ್ತಿಯ ಬಗ್ಗೆಯೂ ಡೌಟ್ ಬರ್ತಾ ಇದೆ. ಈ ಶಾಹಿದ್ ಡ್ರೋನಲ್ಲಿ ಅಪಾಚೆ ಹೆಲಿಕಾಪ್ಟರ್ ಹೊಡಿಬೋದಾ? ಹಾಂ, ಡೊನಾಲ್ಡ್ ಟ್ರಂಪ್ ಸಿಟ್ಟಿಗೆದ್ರು, ಹೆಂಗೆ ಹೊಡೆದ್ರಿ ನೀವು ನಮ್ಮ ಹೆಲಿಕಾಪ್ಟರ್ನ ಅಂತ. ನೋಡಿ, ಹೆಲಿಕಾಪ್ಟರ್ ಪತನ ಆಗಿದೆ, 2 ಪೈಲಟ್ಗಳು ಉಳ್ಕೊಂಡಿದ್ದಾರೆ. ಅದರ ಬಗ್ಗೆ ಡೀಟೇಲಾಗಿ ಮಾತಾಡಬೇಕಾಗಿತ್ತು, ಬಟ್ ಟೈಮ್ ಕಡಿಮೆ ಇದೆ ಇವತ್ತು. ಮತ್ತೊಮ್ಮೆ ದಾಳಿಗೆ ಆಗ್ರಹಿಸಿದರು ಡೊನಾಲ್ಡ್ ಟ್ರಂಪ್. ಕಮಾಂಡ್ ಸೆಂಟರ್ನ ಮೇಲೆ, ವಾಯು ರಕ್ಷಣಾ ವ್ಯವಸ್ಥೆಗಳ ಮೇಲೆ, ಕಣ್ಗಾವಲು ರಡಾರ್ಗಳ ಮೇಲೆ, ಡ್ರೋನ್ ಸಂಗ್ರಹಣಾ ಸೌಲಭ್ಯಗಳ ಮೇಲೆ, ಕ್ವೆಶ್ಮಾ ದ್ವೀಪ, ಬಂದರ್ ಅಬ್ಬಾಸ್ ಮತ್ತು ಸಿರಿಕ್ ದ್ವೀಪಗಳ ಮೇಲೆ ಅಮೆರಿಕ ಇವತ್ತು ದಾಳಿಯನ್ನು ಮಾಡಿತು. ಅದಕ್ಕೆ ತಕ್ಕನಾಗಿ ಇರಾನ್ನವರು ವಾಪಸ್ ದಾಳಿ ಮಾಡಿದ್ದಾರೆ. ತನ್ನ ದೇಶದ ಸುತ್ತಲೂ ಇರುವ ಅಮೆರಿಕದ ವಾಯುನೆಲೆಗಳ ಮೇಲೆ ಇರಾನ್ನವರು ದಾಳಿ ಮಾಡಿದ್ದಾರೆ. ಒಂದು ಸುದ್ದಿ ನೆನ್ನೆ ಹೇಳಬೇಕಾಗಿತ್ತಿದ್ನ, ಇವತ್ತು ಸುದ್ದಿ ಅಲ್ಲ. ಮೊನ್ನೆ 2 ದಿನಗಳ ಹಿಂದೆ ರಾಷ್ಟ್ರಪತಿ ಭವನದಲ್ಲಿ ವೀರ ಯೋಧರಿಗೆ ಶೌರ್ಯ ಪ್ರಶಸ್ತಿಯನ್ನು ಕೊಡುವ ಸಮಾರಂಭ ಜರುಗಿತು. ರಾಷ್ಟ್ರಪತಿಗಳು ಇದನ್ನು ಬೇರೆ ಬೇರೆ ಶೌರ್ಯ ಪ್ರಶಸ್ತಿಗಳನ್ನು ಕೊಡ್ತಾರೆ. ಇದೊಂದು ದೃಶ್ಯ. ಇದನ್ನು ಉಳಿದೆಲ್ಲ ಸುದ್ದಿಗಳನ್ನು ಬದಿಗಿಟ್ಟಿದ್ದು ತೋರಿಸ್ಬೇಕಾಗಿತ್ತು ನಿಮಗೆ. ಮಗನಿಗೆ ಮರಣೋತ್ತರವಾಗಿ ಕೀರ್ತಿ ಚಕ್ರ ಪ್ರಶಸ್ತಿ ಪಡೆಯುವಾಗ ಮೃತ ಯೋಧನ ಪತ್ನಿ ಮತ್ತು ತಾಯಿ ಬಂದಿರ್ತಾರೆ. ತಾಯಿ ಕಣ್ಣೀರು.
ರಾಷ್ಟ್ರಪತಿಗಳ ಯಾವ ಪ್ರೋಟೋಕಾಲು ಇಲ್ಲ, ಏನಿಲ್ಲ, ಪದಕ ಹಿಡ್ಕೊಂಡು ಅವ್ರ ತನಕನೇ ಬಂದು ಒಬ್ಬ ತಾಯಿಯ ರೀತಿಯಲ್ಲಿ ಸಮಾಧಾನ ಮಾಡಿ ನೋಡಿ ಒಂದ್ಸಲ ನೋಡಿ. सिर पर गोली लगने के कारण गंभीर रूप से घायल होने के बावजूद क्वांट तक लड़ते हुए अंततः वीर गति को प्राप्त हुए। इस सर्वोच्च बलिदान के लिए सिपाही जनरल प्रवीण प्रभाकर को मरणोपरांत चक्र से सम्मानित किया जाता है। सम्मानित कर रही उनकी धर्मपत्नी श्रीमती श्यामबाला जंजन एवं पूज्य माता श्रीमती शालू प्रभाकर जंजन। ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.